ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ 94ನೇ ಜನ್ಮದಿನದ ಅಂಗವಾಗಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಗೂ ಚನ್ನರಾಯಪಟ್ಟಣ ತಾಲೂಕು ಜೆಡಿಎಸ್ ಕಾರ್ಯಕರ್ತರು ಸೋಮವಾರದಂದು 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿಕೆ ಮಾಡಿದರು. ಆನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರಕ್ಕೆ ಎಲ್ಇಡಿ ಟಿವಿಯನ್ನು ಕೊಡುಗೆಯಾಗಿ ನೀಡಿದರು. ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಸಾರ್ವಜನಿಕ ಬದುಕು ರಾಜಕಾರಣವನ್ನು ಮೀರಿದ ಬಡ ರೈತರ ಪರವಾಗಿ ಪ್ರಾಮಾಣಿಕ ಹೋರಾಟ ಮನೋಭಾವ, ದೂರದೃಷ್ಟಿ, ವಿನಮ್ರತೆ, ರೈತ ಪರ ಚಿಂತನೆಯ ಪಯಣವಾಗಿದೆ. ದೇವೇಗೌಡರು ನಮ್ಮ ರಾಜ್ಯದ ಹೆಮ್ಮೆಯ ಮಣ್ಣಿನ ಮಗನ ओम नमस्मरन्ताय सहस्रमूर्ते सहस्रपादाक्षिणोर्बाहवे सहस्रनाम्ने युगदारिणे नमः। दीर्घमायुः ತಡಿ ಕರೆಕ್ಟಾಗಿ ಹೋಯ್ತು ಇವಾಗ ಅವರ ಸ್ವೀಟು ಹಂಚಿಕೆ ಮಾಡ್ಬಿಡೋಣ, ಮಾತಾಡ್ಬಿಡ್ರಣ ಫಸ್ಟ್ ಮಾತಾಡ್ಬಿಡಿ. ನಾನೊಂದು 5 ಜನ ಸ್ವೀಟ್ ಕೊಡಿ. ರೋಹಿತ್ ಹಿಂಗ್ ಬಲ್ರಪ್ಪ, ಹಿಂದಕ್ಕೆ ಹೋಗಿ ಒಂಚೂರು ಹಂಗೆ ಸ್ವೀಟ್ ಇಸ್ಕೊಳ್ಳೋರು ಒಂಚೂರು. ನೋಡ್ರಿ ಇಸ್ಕೊಳ್ಳಿ. ಭಕ್ತಿಪೂರ್ವಕವಾಗಿ ಗಮನಗಳೆಲ್ಲ ಸಲ್ಲಿಸುತ್ತಾ ರಾಷ್ಟ್ರ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತರ ಒಡನಾಡಿ, ಪೂಜ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡ ಸಾಹೇಬರ 94ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ, ಸಮಸ್ತ ಜನ್ಮದಿನದ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ ಕೋರುತ್ತಾ, ಈ ಒಂದು ಶುಭ ದಿವಸ ಪೂಜ್ಯ ದೇವೇಗೌಡರ ಜನ್ಮದಿನದ ಅಂಗವಾಗಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಎಲ್ಲ ಸಿಹಿ ಹಂಚಿಕೆಯನ್ನು ಕೂಡ ಮಾಡಿ, ತದನಂತರ ಆಸ್ಪತ್ರೆಯ ಎಲ್ಲ ಅಲ್ಲಿ ರೋಗಿಗಳಿಗೆ, ಅಲ್ಲಿಯ ಸರ್ವರ್ಗೂ ಕೂಡ ಫಲವನ್ನು, ಹಣ್ಣನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ದೇವರಾಜೇಗೌಡರು, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು, ಕಾರ್ಯಕರ್ತ ಬಂಧುಗಳು, ಅಭಿಮಾನಿ ಬಂಧುಗಳು ಕೂಡ ಇಲ್ಲಿದ್ದಾರೆ, ಮಾಧ್ಯಮದ ಸಂಬಂಧಿಕರಿದ್ದಾರೆ. 6 ದಶಕಗಳ ಕಾಲ ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಒಂದು ಶ್ಲಾಘನೀಯವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಮಹಾನ್ ನಾಯಕರು ಈ ದೇಶದಲ್ಲಿದ್ದರೆ ಅದು ಪೂಜ್ಯ ಎಚ್.ಡಿ. ದೇವೇಗೌಡರು ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ವಯಸ್ಸಿನಲ್ಲೂ ಕೂಡ ವಾರದಲ್ಲಿ 2 ದಿವಸ ಡಯಾಲಿಸಿಸ್ ಮಾಡಿಸ್ಕೊಂಡು ಕೂಡ
ರಾಜ್ಯಸಭೆಯಲ್ಲಿ ರೈತರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಸರ್ವರ ಧ್ವನಿಯಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ, ಮತ್ತೊಮ್ಮೆ ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಮತ್ತೊಮ್ಮೆ ಪೂಜ್ಯ ದೇವೇಗೌಡರು ರಾಜ್ಯಸಭೆಗೆ ಪ್ರವೇಶಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೂಡಲೇ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡಿ, ಏಕೆಂದರೆ ಇವತ್ತು ಒಬ್ಬರು ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಇವತ್ತು 140 ಕೋಟಿ ಜನರಲ್ಲಿ ದೇವೇಗೌಡರು ಒಬ್ಬರೇ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲೇ ಇವತ್ತು ನಾಡಿನೆಲ್ಲೆಡೆ ದೆಹಲಿಯಲ್ಲೂ ಕೂಡ ಅವರ ಜನ್ಮದಿನದ ಒಂದು ಆಚರಣೆಯನ್ನು ಮಾಡ್ತಿರುವಂಥ ಒಂದು ಶುಭ ಸಂದರ್ಭ. ಇವತ್ತು ನಾವು ಕೂಡ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸಹಸ್ರಾರು ಜನ ಸೇರಿ ಒಂದು CNGಗೆ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿದ್ದೇವೆ. ಇವತ್ತು ಬಾಗೂರು, ನುಗ್ಗೇಹಳ್ಳಿ, ಹಿರಿಸೇವೆ, ಅದೇ ರೀತಿ ಶ್ರವಣಬೆಳಗೊಳದಲ್ಲೂ ಕೂಡ ಆಚರಣೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಅಭಿಮಾನಿ ಬಂಧುಗಳು ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳಿ, ಪೂಜ್ಯ ದೇವೇಗೌಡರಿಗೆ ಈಶ್ವರ ಆಂಜನೇಯ ಸ್ವಾಮಿ ಆರೋಗ್ಯ ಆಯಸ್ಸು ಕೊಟ್ಟು ಶತಾಯುಷಿಗಳಾಗಿ ಇನ್ನೂ ಕೂಡ ಈ ದೇಶದಲ್ಲಿ ಪ್ರಜ್ವಲಿಸ್ತಕ್ಕಂಥ ಅವಕಾಶ ಆಗಲಿ ಅಂತ ಪ್ರಾರ್ಥನೆ ಮಾಡಿ, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯ ಚಿಲುಮೆ ಪೂಜ್ಯ ದೇವೇಗೌಡರು, ಸರ್ವರಿಗೂ ಕೂಡ ಇವತ್ತು ಅದನ್ನು ನೋಡಿ ನಾವು ಕೂಡ ಜನಸೇವೆಗಳಲ್ಲಿ ಮುಂದಾಗಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಅವರ ಆಶೀರ್ವಾದ ಸರ್ವರಿಗೂ ಕೂಡ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಕೆ